ಮಕ್ಕಳ ಕಥೆಗಳು. ಕಥೆಯ ಹೆಸರು ನಂಬಿಕೆಯ ಮಹತ್ವ. ಬಹಳ ಹಿಂದೆ ಒಂದು ಕಾಡಿನಲ್ಲಿ ಮರದ ಪೊಟರೆಯೊಳಗೆ ಒಂದು ಪಕ್ಷಿಯೊಂದು ವಾಸಿಸುತ್ತಿತ್ತು. ಒಂದು ದಿನ ಅದಕ್ಕೆ ಕಾಡಿನ ಆ ಭಾಗದಲ್ಲಿ ಆಹಾರದ ಕೊರತೆಯಾಗಿ ಅದು ಬೇರೆಡೆಗೆ ಆಹಾರ ಹುಡುಕಿಕೊಂಡು ಹೋಗಬೇಕಾಯಿತು. ಬಹಳ ದೂರದಲ್ಲಿ ತೆನೆಯೊಡೆದ ಭತ್ತದ ಗದ್ದೆಯನ್ನು ನೋಡಿತು. ಅದು ಅಲ್ಲಿಯೇ ತುಂಬ ದಿನಗಳ ಮರಳಿ ಹಿಂತಿರುಗದೆ ಉಳಿಯಿತು. ಅಕ್ಕಿಯನ್ನು ತಿಂದು ಬಹಳ ಬೇಗ ಅದರ ಆರೋಗ್ಯ ಉತ್ತಮಗೊಂಡಿತು. ಆ ಹೊತ್ತಿಗೆ ಪಕ್ಷಿಯು ಇಲ್ಲದಿರುವುದನ್ನು ಕಂಡು ಮೊಲವೊಂದು ಪಕ್ಷಿಯ ಗೂಡಿನಲ್ಲಿ ವಾಸಿಸತೊಡಗಿತು. ಕೆಲ ಕಾಲದ ನಂತರ ಪಕ್ಷಿ ಹಿಂತಿರುಗಿ ಬಂದಾಗ ತನ್ನ ಗೂಡಿನಲ್ಲಿ ಮೊಲವನ್ನು ಕಂಡಿತು. ಏ, ಯಾರು ನೀನು? ನನ್ನ ಮನೆಯಲ್ಲಿ ನೀನೇಕೆ ವಾಸವಿರುವೆ ಎಂದು ಕೋಪದಿಂದ ಕೇಳಿತು. ಇದು ನನ್ನದು, ನಾನು ಬಹಳ ದಿನಗಳಿಂದ ಇಲ್ಲಿಯೇ ವಾಸವಾಗಿದ್ದೇನೆ ಎಂದು ಮೊಲವು ಕೂಡ ಹೇಳಿತು. ಇಬ್ಬರೂ ಜಗಳವಾಡಿದರು. ಕಡೆಗೆ ಬೇರೊಬ್ಬರಲ್ಲಿ ತಮ್ಮ ಸಮಸ್ಯೆಗೆ ಪರಿಹಾರ ಕೇಳೋಣ ಎಂದು ನಿರ್ಧರಿಸಿದರು. ಕಾಡು ಬೆಕ್ಕೊಂದು ಬಹಳ ಹೊತ್ತಿನಿಂದ ಇವರನ್ನು ಗಮನಿಸುತ್ತಿತ್ತು. ಅದು ಅವರ ಬಗ್ಗೆ ಒಂದು ಕಣ್ಣಿಟ್ಟಿತ್ತು ಮತ್ತು ಅವರಿಬ್ಬರನ್ನು ಸಾಯಿಸಲು ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿತ್ತು. ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಗುರಿಯೊಂದಿಗೆ ಬೆಕ್ಕು ಸ್ವಇಚ್ಛೆಯಿಂದ ಮುಂದೆ ಬಂದಿತು. ಏ ಸ್ನೇಹಿತರೇ, ಏನಾದರೂ ಸಮಸ್ಯೆಯೇ? ನಾನೇನಾದರೂ ಸಹಾಯ ಮಾಡಬಲ್ಲನೆ ಎಂದಿತು. ಮೊಲ ಮತ್ತು ಪಕ್ಷಿಗಳಿಬ್ಬರೂ ಬೆಕ್ಕು ತಮ್ಮ ವೈರಿ ಎಂದು ತಿಳಿದಿದ್ದರೂ ಅವರ ನಡುವೆ ಇದ್ದ ಮನಸ್ತಾಪದಿಂದಾಗಿ ಬೆಕ್ಕಿನ ಬಳಿ ನ್ಯಾಯ ಕೇಳಲು ಹೋದೆವು. ಅವರಿಬ್ಬರೂ ಬೆಕ್ಕಿನ ಬಳಿ ಹೋಗುತ್ತಿದ್ದಂತೆ ಬೆಕ್ಕು ಅವರ ಮೇಲೆ ಹಾರಲು ಸಿದ್ಧವಾಗಿತ್ತು. ಅದು ಅರಚಿಕೊಂಡು ಮೊಲ ಮತ್ತು ಪಕ್ಷಿಯ ಮೇಲೆ ಹಾರಿತು. ಇಬ್ಬರೂ ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಲು ಬೇರೆ ಬೇರೆ ದಿಕ್ಕುಗಳಿಗೆ ಓಡಿದವು. ಆದರೆ ಬೆಕ್ಕು ಅವೆರಡನ್ನು ಹಿಡಿದು ತನ್ನ ಚೂಪಾದ ಉಗುರುಗಳ ಮೂಲಕ ಅಲ್ಲಿನಿಂದ ಸಾಯಿಸಿತು. ನೀತಿ: ನಂಬಿಕೆಗೆ ಅರ್ಹರಲ್ಲದವರನ್ನು ನಂಬಬಾರದು.